ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜ ಕಲಿಯ ನಿಗ್ರಹವನ್ನು ಮಾಡುವುದಕ್ಕೆ ಹೋಗಿ ಕಲಿಯ ದುರ್ಗ್ರಹಕ್ಕೆ ಪಾತ್ರನಾಗಿ ಕ್ಷಣಕಾಲದಲ್ಲಿ ಶಮೀಕ ಋಷಿಗಳಿಗೆ ಸತ್ತ ಹಾವನ್ನು ಕೊರಳಲ್ಲಿ ಹಾಕಿದ ನಿಮಿತ್ತದಿಂದ ಅವನ ಮಗ ಶೃಂಗಿಯಿಂದ ಶಪ್ತನಾದ. 7 ದಿನಗಳಲ್ಲಿ ತಕ್ಷಕ ಬಂದು ಕಚ್ಚಿ ನೀನು ಸತ್ತೋಗು ಎಂಬುದಾಗಿ ಶಾಪವನ್ನು ಕೊಟ್ಟ. ಆ ಶಾಪಕ್ಕೆ ತುತ್ತಾಗಿರುವಂತಹ ಪರೀಕ್ಷಿತ್ ತಾನು ಮನಸ್ಸಿಗೆ ಬೇಸರ ಮಾಡಿಕೊಳ್ಳದೆ ಕ್ಷಣದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿ ಪ್ರಾಯೋಪವೇಶಕ್ಕೆ ಕೂಡ್ತಾನೆ. ಪ್ರಾಯೋಪವೇಶಕ್ಕೆ ಕೂತಾಗ ನಾವು ನೀವು ಪ್ರಾಯೋಪವೇಶಕ್ಕೆ ಕೂಡುವುದಾದರೆ ಉಪವಾಸ ಮಾಡಿ ನಾವು ಪ್ರಾಣವನ್ನು ಬಿಡಬೇಕಷ್ಟೆ. ಆದರೆ ಪರೀಕ್ಷಿತ್ ರಾಜನಂತಹ ಅಪರೋಕ್ಷ ಜ್ಞಾನಿ, ಮಹಾಸಾಧಕ, ಚರಮ ಶರೀರ, ದೊಡ್ಡ ಯೋಗ್ಯತೆಯ ಚಕ್ರವರ್ತಿ ಅಂಥವನಿದ್ದಾಗ ಭಗವಂತ ಅಂಥವನಿಗೆ ಒದಗಿಸಿಕೊಟ್ಟ. ಏನಲ್ಲ, ಸಾಕ್ಷಾತ್ ವೇದವ್ಯಾಸ ದೇವರು, ಪರಶುರಾಮ ದೇವರು ಬಂದೊದಗಿದ್ದಾರೆ. ಜೊತೆಗೆ ಶುಕಾಚಾರ್ಯರು ಬಂದಿದ್ದಾರೆ. ಇನ್ನನೇಕ ಋಷಿಗಳು, ಮಹರ್ಷಿಗಳು ಬಂದಿದ್ದಾರೆ. ಶುಕಾಚಾರ್ಯರಿಗೆ ಪ್ರಶ್ನೆ ಕೇಳಿದ. ಭಾಗವತವನ್ನು ಪ್ರವಚನ ಮಾಡುವುದಕ್ಕೆ ಆರಂಭ ಮಾಡಿಬಿಟ್ಟು. ಇದಕ್ಕೆ ಭಾಗ್ಯ ಅಂತ ಕರೀತಾರೆ. ನಾವು ಗುರುಗಳ ಮನೆಗೆ ಹೋಗಿ ಅಧ್ಯಯನ ಮಾಡಬೇಕು ಅಂತ ಹೋದಾಗ ಆ ಗುರುಗಳು ನಮ್ಮನ್ನು ಬಿಟ್ಟು ಹೋಗಿರ್ತಾರೆ. ಅವರಿರೋದೇ ಇಲ್ಲ ಆ ಮನೆಯಲ್ಲೇ. ಹೀಗೆ ನಿಮ್ಮ ದುರ್ದೈವಗಳಾದರೆ ಪ್ರಾಯೋಪವೇಶಕ್ಕೆ ಕೂಡಿತಿರುವ ಸಂದರ್ಭದಲ್ಲಿ ಶುಕಾಚಾರ್ಯರೇ ಮೊದಲಾದ 100 ಸಹಸ್ರಾರು ಜ್ಞಾನಿಗಳು, ಋಷಿಗಳು ಕ್ಷಣದಲ್ಲಿ ಬಂದೊದಗಿ 7 ದಿನ ಅವನ ಜೊತೆಗಿದ್ದು ಅನುಗ್ರಹವನ್ನು ಮಾಡಿ, ಉಪದೇಶ ಮಾಡಿ, ಮೋಕ್ಷದ ಸಾಧನವನ್ನು ತೋರಿಸಿ ಅವನನ್ನು ಉದ್ಧಾರ ಮಾಡಬೇಕಾದರೆ ಅವನ ಪುಣ್ಯ ಎಷ್ಟಿರಲಿಕ್ಕಿಲ್ಲ. ಅದಕ್ಕೆ ನಾನು ಮೇಲಿಂದ ಮೇಲೆ ಹೇಳ್ತೇನೆ, ಧರ್ಮವನ್ನು ನಾವು ಎಷ್ಟು ಮಾಡ್ತೇವೋ ಅಷ್ಟು ದೇವರು ಒಲಿತಾನೆ. ದೇವರನ್ನು ಎಷ್ಟು ಕೊಂಡಾಡ್ತೇವೋ ಅಷ್ಟು ದೇವರು ಒಲಿತಾನೆ. ಎಷ್ಟು ದೇವರನ್ನು ಒಲಿಸ್ಕೊಳ್ತೇವೋ ಅಷ್ಟು ನಮ್ಮಿಂದ ಸಾಧನೆಗಳಾಗ್ತದೆ. ಆ ಸಾಧನೆಗಳು ಆಯಾಸದ ಸಾಧನೆಗಳಲ್ಲ, ಸಹಜವಾಗಿ ಆಗ್ತದೆ. ಆಯಾಸವಾದರೂ ಆಯಾಸವಿಲ್ಲದದ್ದಂತೆ ತೋರ್ತದೆ. ಇದೆಲ್ಲ ಸೌಕರ್ಯವಿದೆ. ಸಾಧನೆ ಮಾಡುವ ಹಠದಿಂದ ಸಾಧನೆ ಮಾಡುವುದಕ್ಕೆ ಹೊರಟ ಮಾತ್ರಕ್ಕೆ ಸಾಧನೆಯಾಗ್ತದೆ ಎಂಬ ಭರವಸೆ ಇಲ್ಲ. ಸಾಧನೆ ಮಾಡುವುದಕ್ಕೆ ಏನು ಬೇಕು? ನಾವು ಸಾಧನೆ ಮಾಡುವ ಹಠವನ್ನು ತೊಟ್ಟು ನಾವು ಮಾಡಲು ಆರಂಭಿಸಬೇಕು. ಆದರೆ ಅದರ ಜೊತೆಯಲ್ಲಿ ಸಾಧನೆ ಮಾಡಿಸುವುದಕ್ಕೆ ದೇವರು, ದೇವತೆಗಳು ಎಲ್ಲರೂ ಸಹಕಾರ ಮಾಡಬೇಕು, ಪ್ರೇರಣೆ ಮಾಡಿ. ಅಂಥ ಉತ್ತಮವಾದ ಸಹಕಾರ ನಮಗೆ ಸಿಗಬೇಕಾದರೆ ಆ ಎಲ್ಲ ದೇವತೆಗಳು, ಭಗವಂತ, ಗುರುಗಳು ಎಲ್ಲರೂ ನಮ್ಮ ಮೇಲೆ ಸುಪ್ರಸನ್ನರಾಗಿರಬೇಕು. ಅಂದಾಗ ಮಾತ್ರ ನಮಗೆ ಈ ವಿಧವಾದ ಸೌಭಾಗ್ಯ ಒದಗಿ ಬರ್ತದೆ. ಇಲ್ಲದೇ ಸಿಗುವುದಿಲ್ಲ ಎನ್ನುವುದನ್ನು ಕೇಳ್ತೇವೆ. ವರಿಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕ ಶ್ರವಣ ಪಠಣ ಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಹರಿ ಓಂ. ಪರೀಕ್ಷಿತ್ ರಾಜ ಮಾಡಿದ ಪ್ರಶ್ನೆ, ಮರಣಕಾಲದಲ್ಲಿ ಮರಣ ಗೊತ್ತಾದಾಗ ಆ ವ್ಯಕ್ತಿ ಏನು ಸಾಧನೆ ಮಾಡಬೇಕು, ಯಾವ ರೀತಿಯಿಂದ ಸಾಧನೆ ಮಾಡಬೇಕು ಅನ್ನುವ ಪ್ರಶ್ನೆಯನ್ನು ಕೇಳಿದ್ದಾನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಪರೀಕ್ಷಿತ್, ನೀನು ಮಾಡಿದ ಪ್ರಶ್ನೆ ಜಗತ್ತಿಗೆ ಹಿತವಾಗುವಂತೆ ನೀನು ಪ್ರಶ್ನೆ ಮಾಡಿದ್ದಿ. ಬ್ರಹ್ಮಾದಿ ದೇವತೆಗಳಿಗೆ, ಭಗವಂತನ ಜ್ಞಾನವುಳ್ಳ ಬ್ರಹ್ಮಾದಿ ದೇವತೆಗಳಿಗೆ ತುಂಬ ಸಮ್ಮತವಾದ ಪ್ರಶ್ನೆ. ಆತ್ಮವಿತ್ ಸಮ್ಮತಃ. ಬ್ರಹ್ಮಾದಿ ದೇವತೆಗಳು ಭಗವಂತನ ಜ್ಞಾನಿಗಳು. ಆ ಭಗವದ್ಜ್ಞಾನಿಗಳಾಗಿರುವ ಬ್ರಹ್ಮಾದಿ ದೇವತೆಗಳಿಗೆ ನೀನು ಮಾಡಿದ ಪ್ರಶ್ನೆ ತುಂಬ ಸಮ್ಮತವಾದ ಪ್ರಶ್ನೆ. ಅವರು
ಇಂಥ ಪ್ರಶ್ನೆಯನ್ನು ಮಾಡಿದರೆ ಸ್ಟುಪಿಡ್ ಅಂತ ಅನ್ನೋದಿಲ್ಲ. ಬಹಳ ಸುಂದರವಾದ ಪ್ರಶ್ನೆಯಪ್ಪ ಕೇಳಿದ್ದು ಉತ್ತಮವಾದ ಪ್ರಶ್ನೆ ಮಾತ್ರವಲ್ಲ, ಆದರೆ ಜಗತ್ತಿಗೆ ಹಿತವನ್ನು ಮಾಡುವಂತಹ ಪ್ರಶ್ನೆ ಕೇಳಿದ್ದಿ. ದೇವರು ಒಳ್ಳೆಯದು ಮಾಡಲಿ, ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಶ್ರೋತವ್ಯದಲ್ಲಿ ಯಾವುದು ಉತ್ತಮ, ಮಂತವ್ಯದಲ್ಲಿ ಯಾವುದು ಉತ್ತಮ, ಯಾವುದನ್ನು ಧ್ಯಾನ ಮಾಡುವುದು ಬಹಳ ಶ್ರೇಷ್ಠ ಇತ್ಯಾದಿಯಾದ ಪ್ರಶ್ನೆ ಇದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವುದಕ್ಕೆ ಮುಂದೆ ತೊಡಗ್ತಾರೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಸಾವಿರ ಗ್ರಂಥಗಳು, ಶಾಸ್ತ್ರಗಳು ಬೇಕಾದಷ್ಟು ಶ್ರೋತವ್ಯವಾದದ್ದು, ಕೇಳಬೇಕಾದದ್ದು ಅಂತ ಹೇಳಿ ಬೇರೆ ಬೇರೆ ವಾದಿಗಳು, ಶೈವರೋ, ಬೌದ್ಧರೋ, ಜೈನರೋ, ಪಾಶುಪತರೋ ಅಥವಾ ಗಣಪತರೋ, ಶಾಕ್ತರೋ, ಅವರೆಲ್ಲ ಹೇಳುವಂತಹ ಬೇಕಾದಷ್ಟು ಗ್ರಂಥಗಳು, ಶಾಸ್ತ್ರಗಳೆಲ್ಲ ಇದೆ. ಆದರೆ ಏನು ಮಾಡೋದು? ಇದೆಲ್ಲ ಯಾರಿಗೆ ಅದೆಲ್ಲ ಓದಬೇಕಾದದ್ದು? ಅಪಶ್ಯತಾಂ ಆತ್ಮತತ್ವಂ. ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳಲು ಸಮರ್ಥರಾಗದ, ಭಗವಂತನಿಂದ ವಿಮುಖರಾಗಿರುವ ಯಾವ ಜನರೋ ಅವರಿಗೆ ಓದಬೇಕಾದದ್ದು ಸಾವಿರಾರು ಗ್ರಂಥಗಳು, ಶಾಸ್ತ್ರಗಳು ಇವೆ. ಆದರೆ ಗೃಹೇಶು ಗೃಹಮೇಧಿನಾಂ, ನಾನಾ ವಿಧವಾದ ಮನೆಯಲ್ಲಿ ಆಸಕ್ತನಾಗಿ ನಾನಾ ವಿಧವಾದ ಕರ್ಮದಲ್ಲಿ ತೊಡಗಿದ ಯಾವ ವ್ಯಕ್ತಿಯೋ ಅವನಿಗೆ ಈ ವಿಧವಾದಂತಹ ಅನೇಕ ತರಹದ ಎಳತೆಗಳೆಲ್ಲ ಇದೆ, ಸಾವಿರ ಶಾಸ್ತ್ರಗಳು, ಗ್ರಂಥಗಳೆಲ್ಲ ಇದೆ. ಯಾಕೆ ಮನುಷ್ಯನಿಗೆ ಭಗವಂತನ ಜ್ಞಾನವಾಗುವುದಿಲ್ಲ ಅಂತ ಕೇಳಿದರೆ ನಿದ್ರೆಯಿಂದ. ನಿದ್ರೆ ಅಂದರೆ ಮಲಗಿದ್ದಾನೆ ಅಂತ ಅರ್ಥವಲ್ಲ. ಅಜ್ಞಾನ ಎನ್ನುವುದೇ ನಿದ್ರೆ, ಅವಿದ್ಯಾ ಅನ್ನುವುದೇ ನಿದ್ರೆ. ಆ ಅವಿದ್ಯೆ ಎಂಬಂತಹ ನಿದ್ರೆಯಿಂದ ಎಲ್ಲ ಜೀವರಾಶಿಗಳು ಭಗವಂತನ ಜ್ಞಾನವಿಲ್ಲದೆ ಮತ್ತೆ ರಹಿತರಾಗಿದ್ದಾರೆ. ಹಾಗಾಗಿ ಅವರೆಲ್ಲರಿಗೆ ಮತ್ತೆ ಜ್ಞಾನವನ್ನು ಕೊಡುವುದಕ್ಕಾಗಿ ನಿದ್ರೆಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇ ನಮ. ಮನುಷ್ಯನಿಗೆ ಬಹಳ ವಿಚಿತ್ರವಾಗಿರತಕ್ಕಂತಹ ಎಳತೆಗಳೆಲ್ಲ ಇದೆ ನೋಡಿ. ಮನುಷ್ಯನಿಗೆ ನನಗಾಗುವುದಿಲ್ಲ, ನನ್ನ ಕೆಲಸ ಇದೆ, ಶಾಸ್ತ್ರ ಅಧ್ಯಯನ, ದೇವರ ಸೇವೆ, ಆರಾಧನೆ ಇವುಗಳನ್ನು ಮಾಡಿಕೊಳ್ಳುವುದಕ್ಕೆ ತುಂಬ ಹಿಂದೇಟಾಗ್ತೇವೆ. ಅದಕ್ಕೆ ಹೇಳ್ತಾರೆ ಕಾರಣಗಳನ್ನು. ರಾತ್ರಿ ಮಲಗಿ ಕಾಲವನ್ನು ಕಳೆದು ಬಿಡ್ತಾರೆ. ಮಿನಿಮಮ್ 6 ಗಂಟೆ ಮಲಗ್ತಾನೆ, ಅಷ್ಟರಲ್ಲಿ ಎಲ್ಲ ನಿದ್ರೆಯಲ್ಲೇ ಕಾಲ ಹೋಗಿಬಿಡ್ತದೆ. ಒಂದು ವ್ಯವಾಯೇನ ನವಂ ವಯಃ, ತಾರುಣ್ಯದಲ್ಲಿ ಭೋಗದಲ್ಲಿ ಆಸಕ್ತನಾಗಿ ಕಾಲ ಕಳೀತಾನೆ. ದಿವಾಚ ಅರ್ಥೇಹಯ, ಹಗಲಿನಲ್ಲಿ ಹಣವನ್ನು ಗಳಿಸುವ ಪ್ರಯತ್ನದಲ್ಲಿ ತನ್ನ ಕಾಲವನ್ನು ಹಾಳು ಮಾಡ್ತಾನೆ. ಗಳಿಸಿದ್ದನ್ನು ಕುಟುಂಬ ಭರಣೇನವ, ಕುಟುಂಬದ ಭರಣವನ್ನು ಮಾಡುವುದಕ್ಕೆ ಕಾಲ ಕಳೀತಾನೆ. ಅಂತೂ ಕಾಲ ಕಳೆದು ಹೋಗ್ತದೆ. ಒಂದಿಲ್ಲ ಒಂದು ನಿಮಿತ್ತ ಸಾಧನೆ ಮಾಡುವುದಕ್ಕೆ ಎಷ್ಟು ಬೇಕೋ ಅಷ್ಟು ಅಡ್ಡಿಗಳು ಜಗತ್ತಿನಲ್ಲಿ ಬರ್ತದೆ. ನಮ್ಮ ಜೀವನದಲ್ಲಿ ನೂರಾರು ತರಹದ ಸಾಧನದ ವಿಘ್ನಗಳು ಬರ್ತಾ ಇರ್ತವೆ. ಹೊರತು ಎಂದೆಂದಿಗೂ ಸಾಧನಕ್ಕೆ ತುಂಬ ಅನುಕೂಲ ಅಂತಾಗುವುದಿಲ್ಲ. ಒಂದೋ ಅನಾರೋಗ್ಯ, ಇಲ್ಲವೋ ದಾರಿದ್ರ್ಯ, ಇಲ್ಲವೋ ಜವಾಬ್ದಾರಿ, ಅಥವಾ ಕುಟುಂಬ, ಮತ್ತೊಂದು ದೂರ, ಹೀಗೆ ಒಂದಿಲ್ಲ ಒಂದು ಕಾರಣಗಳಿಂದ ನಾವು ಸಾಧನೆಯಿಂದ ನಾವು ವಿಮುಖರಾಗ್ತೇವೆ. ಆ ಸಾಧನೆಯಿಂದ ವಿಮುಖರಾಗುವ ಆ ಪ್ರಸಂಗವನ್ನು ನಾವು ಪರಿಹಾರ ಮಾಡಿಕೊಳ್ಳಬೇಕಾದರೆ, ಆದ್ದರಿಂದ ನಿದ್ರೆಯ ಹ್ರಿಯತೇನಕ್ತಂ ವ್ಯವಾಯೇನ ನವಂ ವಯಃ ದಿವಾಚ ಅರ್ಥೇಹಯ ರಾಜನ್ ಕುಟುಂಬ ಭರಣೇ ನಮ. ದೇಹ ಅಪತ್ಯ ಕಲತ್ರಾದಿಷು ಆತ್ಮದೈನ್ಯೇ ಶ್ವಸಸ್ವಪಿ. ಎಲ್ಲ ಅಮಂಗಲವಾಗಿರುವಂತಹ ನಾನಾ ವಿಧವಾದ ಪದಾರ್ಥಗಳು ದೇಹವಿದೆ. ಆ ದೇಹದ ಮೇಲೆ ತುಂಬ ಮೋಹ. ಪ್ರತಿಯೊಬ್ಬ ವ್ಯಕ್ತಿಗೆ ದೇಹದ ಮೇಲೆ ಅತಿಯಾದ ಹೆಚ್ಚಿನ ಮೋಹ. ಮಕ್ಕಳು, ಹೆಂಡತಿ ಇತ್ಯಾದಿ ವಸ್ತುಗಳಲ್ಲಿ ಆ ವಸ್ತುಗಳಿಂದ ತನಗೆ ದೈನ್ಯ ಬರ್ತಾ ಇದೆ. ಅವುಗಳನ್ನು ಕಟ್ಟಿಕೊಂಡದ್ದಕ್ಕಾಗಿ ತಾನು ದೀನನಾಗಿದ್ದಾನೆ, ದುಃಖಿತನಾಗ್ತಾ ಇದ್ದಾನೆ. ಎಷ್ಟೆಷ್ಟು ಜನರನ್ನು ತಾನು ತನ್ನ ಸಂಬಂಧಿಗಳು ಅಂತ ಬೆಳೆಸ್ಕೊಳ್ತಾನೋ ಅಷ್ಟಷ್ಟು ಅವನಿಗೆ ಕ್ಷೇಮವಾಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಆದರೆ ಅದೇ ಅವನಿಗೆ ದುಃಖಕ್ಕೆ ಕಾರಣವಾದದ್ದು. ಅದನ್ನು ತಿಳಿಯದೆ ಅದರ ಮೇಲೆ ಮೋಹವನ್ನು ಮಾಡಿ ತುಂಬ ಮಮತೆಯಲ್ಲಿ ತೊಡಗಿ ಅವನಿಗೆ ದುಃಖವೇ ಹೆಚ್ಚಾಗ್ತದೆ. ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪೆನ ಪಶ್ಯತೆ. ಅವರು ತಂದೆ ತೀರಿ ಹೋಗ್ತಾನೆ, ತೀರಿ ಹೋದಾಗ ಅದನ್ನು ನೋಡಿಯೂ ಕೂಡ ಹೀಗೆ ವಯಸ್ಸಾದ ಮೇಲೆ ತೀರ್ತಾರೆ. ವಯಸ್ಸಾಗದೇ ಇದ್ದವರು ಸತ್ತಿದ್ದಾರೆ. ಏನು ಇಲ್ಲದೇನೆ ಅತ್ಯಂತ ಆರೋಗ್ಯವಾಗಿದ್ದವನು ಒಂದೇ ಕ್ಷಣಕ್ಕೆ ಪ್ರಾಣವನ್ನು ಬಿಟ್ಟದ್ದುಂಟು. ಇವೆಲ್ಲ ಜಗತ್ತಿನಲ್ಲಿ ಕಂಡರೂ ಆ ಕ್ರಮದಲ್ಲಿ ಅದೇ ಪದ್ಧತಿಯಲ್ಲಿ ನನಗೂ ಕೂಡ ಮರಣ ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಬರಬಹುದು ಅಂತ ಗೊತ್ತಿದ್ರೂ ನ ಪಶ್ಯತಿ.
ನನಗೇನಾಗ್ತದೆ ಅಂತಂತಾನೆ. ಅಥವಾ ತನ್ನ ಗೆಳೆಯರು, ಇಷ್ಟರು, ಮಿತ್ರರು, ಬಂಧುಗಳು, ಬಾಂಧವರು, ಐಶ್ವರ್ಯ, ಮನೆ, ಅಧಿಕಾರ, ಸಂಪತ್ತು, ಕೀರ್ತಿ ಇವೆಲ್ಲವೂ ಕೂಡ ಶಾಶ್ವತ ಅಂತ ಭಾವಿಸ್ತಾನೆ. ಶಾಶ್ವತ ಎಂದು ಬಾಯಿಯಲ್ಲಿ ಶಬ್ದ ಮಾಡದಿದ್ದರೂ ಶಾಶ್ವತವೆಂದು ತಿಳಿದರೆ ಯಾವ ರೀತಿಯಾಗಿ ಮನುಷ್ಯ ವರ್ತಿಸಬೇಕೋ ಆ ರೀತಿಯಾಗಿ ವರ್ತಿಸ್ತಾನೆ ತನ್ನ ಜೀವನದೊಳಗೆ. ಹಾಗಾಗಿ ಆದ್ದರಿಂದ ಆ ವಿಧವಾದ ವಿಚಿತ್ರವಾಗಿರುವಂತಹ ವರ್ತನೆ ಏನಿದೆ ಅದನ್ನು ಹೇಳ್ತಾರೆ ಪಶ್ಯನ್ನಪಿ ನ ಪಶ್ಯತೆ. ಆದ್ದರಿಂದ ಏನು ಮಾಡಬೇಕು? ಪರೀಕ್ಷಿತ್ ಒಂದು ಸರ್ವಾತ್ಮ, ಸರ್ವಸ್ವಾಮಿಯಾದ, ಷಡ್ಗುಣ ಪೂರ್ಣನಾದ, ಈಶ್ವರ ಸರ್ವ ನಿಯಾಮಕನಾದ ಹರಿಹಿ ಸಂಸಾರದಿಂದ ನಮ್ಮನ್ನು ಹರಣ ಮಾಡುವ, ಮೋಕ್ಷಕ್ಕೆ ಕರೆದೊಯ್ಯುವ ಆ ಭಗವಂತನನ್ನು ಶ್ರೋತವ್ಯ, ಕೀರ್ತಿತವ್ಯ, ಸ್ಮರ್ತವ್ಯ. ಅಪರೋಕ್ಷ ಜ್ಞಾನವನ್ನು ಬೇಕು ಅಂತ ಅಪೇಕ್ಷಿಸುವವನು ಈ ಮೂರನ್ನು ಅವಶ್ಯವಾಗಿ ಮಾಡಬೇಕು. ದೇವರನ್ನು ನಿತ್ಯದಲ್ಲಿ ದೇವರ ಮಹಿಮೆಯನ್ನು ಕೇಳುವುದು, ಕೇಳಿದ್ದನ್ನು ಮನನ ಮಾಡುವುದು, ಯುಕ್ತಿಯಿಂದ ಅನುಚಿಂತನ ಮಾಡುವುದು, ಆಮೇಲೆ ಧ್ಯಾನವನ್ನು ಮಾಡುವುದು. ಹೀಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ದೇವರನ್ನು ಮೆಚ್ಚಿಸಿಕೊಂಡಾಗ, ಭಕ್ತಿಯನ್ನು ಮಾಡಿದಾಗ ಪ್ರಸನ್ನನಾದ ಪರಮಾತ್ಮ ತನ್ನ ಅಪರೋಕ್ಷ ಜ್ಞಾನವನ್ನು ನಮಗೆ ದಯಪಾಲಿಸ್ತಾನೆ, ಕರುಣಿಸ್ತಾನೆ. ಆದ್ದರಿಂದಾಗಿ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಹೇಳ್ತಾರೆ. ಸಾಂಖ್ಯಯೋಗಗಳಿಂದ ನಾವು ಮಾಡುವ ನಾನಾ ವಿಧವಾದ ಸಾಧನಗಳಿಂದ ಏನು ಪುಣ್ಯ, ಕೊನೆಗೆ ಲಾಭವೇನು ಅಂದರೆ ಭಗವಂತನ ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನ ಮಾಡು. ನೋಡಿ, ಪುನಃ 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 ಬರುವುದೇ ಇದು. ಯಾವ ಧರ್ಮವನ್ನು ಮಾಡಿದರೂ ಕೂಡ ಶಾಸ್ತ್ರದಲ್ಲಿ ಭಗವಂತನನ್ನು ಗುಣಗಾನ ಮಾಡುವ ಸಚ್ಛಾಸ್ತ್ರಗಳಲ್ಲಿ ನಮಗೆ ಆಸಕ್ತಿ ಬಂದು ಅದರ ಜ್ಞಾನ ನಮಗಾಗುವುದಕ್ಕೆ ಪ್ರಾರಂಭವಾದರೆ ಅದು ಭಗವಂತ ಮಾಡಿದ ದೊಡ್ಡ ಕೃಪೆ.